ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಇದಕ್ಕೆ ಸ್ವೆಟರ್ ಹಾಕೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನ 2 ರಿಂದ 4 ವರ್ಷದ ಮಕ್ಕಳಿಗೆ ಹಾಕ್ಬೋದು. ನೋಡಿ, 5 ಬಟನ್ ಹಾಕಿದ್ದೀನಿ. ಸಿಂಪಲ್ ಪ್ಯಾಟರ್ನ್ ಇದು. ನೋಡಿ, ಇದು ಬ್ಯಾಕ್ ಸೈಡ್ ಬರುತ್ತೆ. ಫ್ರಂಟ್ ಸೈಡ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೋಡಿ 2 ಕಲರ್ ತಗೊಂಡಿದ್ದೀನಿ. ಗ್ರೀನ್ ಮತ್ತು ಗೋಲ್ಡನ್ ಕಲರ್ ತಗೊಂಡಿದ್ದೀನಿ ನಾನು. ನೋಡಿ, ವರ್ಧಮಾನ್ ಬಿಗ್ ಬಾಸ್ ನಿಟ್ಟಿಂಗ್ ಯಾರ್ನಿದು. ಇದ್ರ ಹುಕ್ ಸೈಜು 8 or 9 ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಾನಿಲ್ಲಿ 3.0 mm ತಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ, ನಾನು ಫಸ್ಟಿಗೆ ಗೋಲ್ಡನ್ ಕಲರ್ ತಗೊಂಡಿದ್ದೀನಿ. ಫಸ್ಟ್ ನಾವೊಂದು ಸ್ಲಿಪ್ ನಾಟ್ ಹಾಕೊಳ್ಳೋಣ. ಚೈನ್ ಹಾಕ್ತಾ ಹೋಗೋಣ. 3, 4, 5, 6, 7, 8, 9, 10. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 74 ಚೈನ್ಸ್ ಹಾಕ್ಕೊಂಡಿದ್ದೀನಿ. 74 ಚೈನ್ಸು. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು 1, 2, 3. ಇದು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ನೋಡಿ, 3 ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. ಮತ್ತು ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ನೋಡಿ, 3 ಡಬಲ್ ಕ್ರೋಶೆ ಆಯಿತು. 3 ಚೈನನ್ನು ಸೇರಿ 3 ಡಬಲ್ ಕ್ರೋಶೆ. ನೋಡಿ, ಒಂದೇ ಸ್ಟಿಚ್ಚಲ್ಲಿ. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು 1, 2, 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ಸೇಮ್ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ ಹಾಕೋಬೇಕು. 1, 2, 3. ನೋಡಿ, ಹೀಗೆ. ಮತ್ತೆ ಒಂದು ಚೈನ್ 1, 2, 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 3 ಡಬಲ್ ಕ್ರೋಶೆ. 1, 2, 3. ನೋಡಿ, ಹೀಗೆ. ಫ್ರೆಂಡ್ಸ್, ನಮಗಿವಾಗ ಈ ರೀತಿ 2, 3, 3 ಡಬಲ್ ಕ್ರೋಶೆ ಹಾಕಿದ ಮೇಲೆ ನಾವಿಲ್ಲಿ ಕಾರ್ನರ್ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, 3 ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ 2 ಚೈನ್ ಮತ್ತು ಸೇಮ್ ಸ್ಟಿಚ್ಚಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ಇದು ಒಂದು ಕಾರ್ನರ್ ಆಗುತ್ತೆ. ನೋಡಿ, 2 ಈ ರೀತಿ 3 ಡಬಲ್ ಕ್ರೋಶೆ ಆದಮೇಲೆ ನೋಡಿ, 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ ಒಂದೇ ಸ್ಟಿಚ್ಚಲ್ಲಿ. ಮತ್ತು ಈಗ ಒಂದು ಚೈನ್ ಮತ್ತು 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1, 2, 3 ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ. 1, 2, 3 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಚೈನ್ ಮತ್ತು ನೆಕ್ಸ್ಟ್ ನೋಡಿ 1, 2, 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ. ಸೇಮ್ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ. ನೋಡಿ, ಹೀಗೆ. ಮತ್ತು ಒಂದು ಚೈನ್ 1, 2, 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 3 ಡಬಲ್ ಕ್ರೋಶೆ. 1,
2 3 1 ಚೈನ್ 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 3 ಡಬಲ್ ಕ್ರೋಶೆ. ನೆಕ್ಸ್ಟ್ ಕಾರ್ನರ್ ತನಕ ಇದೇ ರೀತಿ ಹಾಕೋಬೇಕು. 2 3 ನೋಡಿ ಹೀಗೆ. ನೋಡಿ ಇದೊಂದು ಕಾರ್ನರ್ ಹಾಕ್ಕೊಳ್ಳೋಣ. ನೋಡಿ ನಾವಿಲ್ಲಿ 1 2 ಈ ರೀತಿ 3 3 ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ಒಂದು ಕಾರ್ನರ್ ಹಾಕ್ಕೊಂಡಿದ್ವಿ. ನೋಡಿ ಇಲ್ಲಿ 1 2 3 3 ಬಿಟ್ಟು ನಾವಿಲ್ಲಿ ಕಾರ್ನರ್ ಹಾಕ್ಕೊಳ್ಳೋಣ. ನೋಡಿ ಇಲ್ಲೇ 2 ಚೈನ್ ಸೇಮ್ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ. 1 2 3 ನೋಡಿ ಹೀಗೆ. ಮತ್ತೆ ಈಗ 1 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 3 ಚೈನನ್ನು ಸ್ಕಿಪ್ ಮಾಡಿ 1 2 3 ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ. 2 3 1 ಚೈನ್ 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. 1 2 3 1 ಚೈನ್ ಮತ್ತೆ 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 2 3 ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ. 1 2 3 ಹೀಗೆ 1 2 3 1 2 3 ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ. 1 2 3 1 ಚೈನ್ 1 2 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ. 1 2 3 ನೋಡಿ ಇಲ್ಲಿ 1 2 3 4 5 5 ಈ ರೀತಿ 3 3 ಡಬಲ್ ಕ್ರೋಶೆ ಆದಮೇಲೆ ಈಗ ಕಾರ್ನರ್ ಹಾಕ್ಕೊಳ್ಳೋಣ. 1 2 3 ನೆಕ್ಸ್ಟಲ್ಲಿ ಒಂದು ಕಾರ್ನರ್ 3 ಡಬಲ್ ಕ್ರೋಶೆ 2 3 3 ಡಬಲ್ ಕ್ರೋಶೆ. ನೋಡಿ ಈಗ 1 2 3 4 5 ಆದಮೇಲೆ ಇಲ್ಲೇ ಒಂದು ಕಾರ್ನರ್ ಹಾಕ್ಕೊಳ್ಳೋಣ. 1 ಚೈನ್ ಹಾಕ್ಕೊಂಡು 1 2 3 ನೆಕ್ಸ್ಟಲ್ಲಿ ಕಾರ್ನರ್ 1 2 3 3 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಮತ್ತು ಸೇಮ್ ಸ್ಟಿಚ್ಚಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. 2 3 ನೋಡಿ ಹೀಗೆ 2 3 4 4 5 5 ಆದಮೇಲೆ ಒಂದು ಕಾರ್ನರ್. ನೋಡಿ ಈ ಕಡೆ ಫಸ್ಟಿಗೆ ನಾವು 2 ಈ ರೀತಿ 3 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅದು 2 ಒಂದು ಕಾರ್ನರ್ ಮತ್ತು 1 2 3 ನೆಕ್ಸ್ಟ್ ಕಾರ್ನರು ನೋಡಿ ಇದು ಬ್ಯಾಕ್ ಸೈಡ್ ಬರುತ್ತೆ 1 2 3 4 5 ಕಾರ್ನರ್. ಮತ್ತು ಈಗ ನಾವು 3 ಈ ರೀತಿ ಡಬಲ್ ಕ್ರೋಶೆ ಹಾಕ್ಕೋಬೇಕು. 1 2 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 3 ಡಬಲ್ ಕ್ರೋಶೆ. 2 3 3 ಡಬಲ್ ಕ್ರೋಶೆ 1 ಚೈನ್ ಮತ್ತು 1 2 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ
ಒಂದೇ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ, 2 3, 1 ಚೈನ್, 1 2 3, ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ, 1 2 3, 3 ಆದಮೇಲೆ ಒಂದು ಕಾರ್ನರ್ ಹಾಕೊಳ್ಳೋಣ ಫ್ರೆಂಡ್ಸ್. ಈಗ ನೋಡಿ ಈ ಕಡೆಯಿಂದ ನಾವು 1 2 3, ಈ ಕಡೆನೂ ಅಷ್ಟೇ ನೋಡಿ 1 2 3, 3 ಈ ರೀತಿ ಡಬಲ್ ಕ್ರೋಶೆ 3 3 ಹಾಕಿದ್ವಲ್ಲ, ಅದಾದಮೇಲೆ ಈಗ ಒಂದು ಕಾರ್ನರ್, ಒಂದು ಚೈನ್ ಹಾಕ್ಕೊಂಡು 1 2 3, 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಕಾರ್ನರ್, 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 3, 2 ಚೈನ್, ಮತ್ತು ಸೇಮ್ ಸ್ಟಿಚ್ಚಲ್ಲಿ ಮತ್ತೆ 3 ಡಬಲ್ ಕ್ರೋಶೆ, 1 2 3, ಮತ್ತು ಈಗ 2 ಈ ರೀತಿ ಹಾಕ್ಕೋಬೇಕು, 1 ಚೈನ್, 1 ನೋಡಿ 1 2 3, ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ, 2 3, 1 2 3, ಲಾಸ್ಟಲ್ಲಿ 3 ಡಬಲ್ ಕ್ರೋಶೆ, 2 3, ನೋಡಿ ಹೀಗೆ ಈ ರೀತಿ ಬರುತ್ತೆ. ಈಗ ಮತ್ತೆ ಇದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಇದು ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ, ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ ನಾವು ಡಬಲ್ ಕ್ರೋಶೆ ಹಾಕ್ಕೋಬೇಕು, 1 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ 3 ಡಬಲ್ ಕ್ರೋಶೆ, 2 3, 3 ಡಬಲ್ ಕ್ರೋಶೆ, 1 ಚೈನ್, ಮತ್ತು ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ, 1 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲೆಲ್ಲ ಈಗ 3 3 ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಕಾರ್ನರ್ ಮಾತ್ರ ಸೇಮ್ ಅದೇ ರೀತಿ ಇರುತ್ತೆ, 2 3 ಹೀಗೆ, ಮತ್ತು 1 ಚೈನ್, 3 ಡಬಲ್ ಕ್ರೋಶೆ, 2 3, 2 ಚೈನ್, ಮತ್ತು 3 ಡಬಲ್ ಕ್ರೋಶೆ, ಮತ್ತು ಈಗ 1 ಚೈನ್, ನೋಡಿ 1 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 1 2 3, ನೆಕ್ಸ್ಟ್ 1 ಚೈನ್ ಮತ್ತು 3 ಡಬಲ್ ಕ್ರೋಶೆ, 1 2 3, ಮತ್ತು 1 ಚೈನ್, ನೋಡಿ ಮತ್ತೆ ಈ 1 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 1 2 3, 1 ಚೈನ್, 3 ಡಬಲ್ ಕ್ರೋಶೆ, 1
2 3 ಮತ್ತೆ ಒಂದು ಚೈನ್ ಹಾಕ್ಕೊಂಡು ಈ ಕಾರ್ನರಲ್ಲಿ 2 ಚೈನ್ ಹಾಕಿರ್ತೀವಲ್ಲ 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ 2 3 ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೋಡಿ ಒಂದು ಚೈನ್ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶೆ 2 3 ನೋಡಿ ಹೀಗೆ ಫ್ರೆಂಡ್ಸ್ ನಾನು ಹಾಕಿದ್ನಲ್ಲ ಇದೇ ರೀತಿನೇ ಹಾಕ್ಕೊಂಡು ಹೋಗೋದು. ಇದು ಕಾರ್ನರಲ್ಲಿ ಮಾತ್ರ ನಾವು ಇದೇ ರೀತಿ ಕಾರ್ನರು ಸೇಮ್ ಹಾಕೋದು. ಒಂದು ಚೈನ್ ಇದೆಯಲ್ಲ ಈ ಒಂದೊಂದು ಚೈನಲ್ಲಿ ನಾವು 3 ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಫ್ರೆಂಡ್ಸ್ ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಮಾಡಿಕೊಂಡೆ. ನೋಡಿ ಒಂದು ಚೈನ್ ಹಾಕ್ಕೊಂಡು ಲಾಸ್ಟಿಗೆ ಫಸ್ಟ್ 3 ಚೈನ್ ಹಾಕಿದ್ವಲ್ಲ ಥರ್ಡ್ ಚೈನಿಗೆ ಒಂದು ಡಬಲ್ ಕ್ರೋಶೆ ಹೀಗೆ. ಮತ್ತು ಈಗ 3 ಚೈನ್ ಟರ್ನ್ ಮಾಡಿಕೊಂಡು ನೋಡಿ ಮತ್ತೆ ಈ ಒಂದು ಚೈನ್ ಹಾಕಿದ್ದೀವಲ್ಲ ಇಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 1 2 ನೋಡಿ ಇದು 3 ಡಬಲ್ ಕ್ರೋಶೆ ಆಯಿತು. ನೋಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ 1 2 3 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿ ಸೇಮ್ ಹಾಕ್ಕೊಂಡು ಹೋಗೋದು. ಕಾರ್ನರಲ್ಲಿ ಮಾತ್ರ ಕಾರ್ನರು ಅಷ್ಟೇ ಸೇಮ್ ಇದೇ ರೀತಿನೇ ಹಾಕ್ಕೊಂಡು ಹೋಗೋದು. ಒಂದು ಚೈನ್ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ 2 3 ಡಬಲ್ ಕ್ರೋಶೆ 2 ಚೈನ್ ಮತ್ತು 3 ಡಬಲ್ ಕ್ರೋಶೆ 1 ಚೈನ್ ಮತ್ತು ಈ 1 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ 1 2 3 1 ಚೈನ್ ಮತ್ತು 1 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ 2 3 ನೋಡಿ ಫ್ರೆಂಡ್ಸ್ ಇದೇ ರೀತಿ ಕಾರ್ನರಲ್ಲೂ ಇದೇ ರೀತಿ ಹಾಕೊಳ್ಳೋದು. ನೋಡಿ ಇದೇ ರೀತಿನೇ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ನಾನು ಇದಿಷ್ಟು ಹಾಕ್ಕೊಂಡೆ. ಒಂದು ಚೈನ್ ಹಾಕ್ಕೊಂಡು ನೋಡಿ ಲಾಸ್ಟಿಗೆ ನಾನು ಇಲ್ಲಿ ಗ್ಯಾಪ್ ಇದೆಯಲ್ಲ 3 ಚೈನ್ ಹಾಕಿದ್ವಲ್ಲ ಅಲ್ಲಿ 3 ಡಬಲ್ ಕ್ರೋಶೆ 2 3 ನೋಡಿ ಹೀಗೆ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಈ ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ 3 1 ಚೈನ್ 3 ಡಬಲ್ ಕ್ರೋಶೆ 1 2 3 1 ಚೈನ್ 3 ಡಬಲ್ ಕ್ರೋಶೆ 2 3 1 ಚೈನ್ ಮತ್ತು ನೆಕ್ಸ್ಟ್ ಕಾರ್ನರ್ 3 ಡಬಲ್ ಕ್ರೋಶೆ 2 3 ಡಬಲ್ ಕ್ರೋಶೆ 2 ಚೈನ್ ಮತ್ತು 3 ಡಬಲ್ ಕ್ರೋಶೆ
1 chain 3 double crochet, 2 3 ನೋಡಿ ಹೀಗೆ ನೋಡಿ ಇದೇ ರೀತಿ ಫ್ರೆಂಡ್ಸ್. ಈಗ ಹಾಕಿದ್ನಲ್ಲ ಇದೇ ರೀತಿನೇ ಹಾಕ್ಕೊಂಡೋಗಿ ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ನಾನಿಲ್ಲಿ 8 ರೌಂಡ್ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ 1 2 3 4 5 6 7 8 ಫ್ರೆಂಡ್ಸ್. ನಿಮಗೆ ಇದರಿಂದ ಸ್ಮಾಲ್ ಸೈಜ್ ಬೇಕಾದರೆ ನಾನಿದು 3 to 4 ಇಯರ್ಸಿಗೆ ಹಾಕ್ತಾಯಿದ್ದೀನಿ. ಇದನ್ನು ನೀವು 1 to 2 ಇಯರ್ಸಿಗೆ ಹಾಕೋದಾದರೆ ನೀವಿಲ್ಲಿ ನಾನು ಇಲ್ಲಿ 8 ರೌಂಡ್ ಹಾಕ್ಕೊಂಡಿದ್ದೀನಲ್ಲ, 6 ರೌಂಡ್ ಹಾಕ್ಕೊಳ್ಬೋದು. ಇಲ್ಲ ನೀವು ಇದಕ್ಕಿಂತ ಸ್ವಲ್ಪ ದೊಡ್ಡ ಬೇಕು ಅನಿಸಿದರೆ ಇನ್ನೂ 2 ರೌಂಡನ್ನು ಹೆಚ್ಚಿಸ್ಕೋಬೋದು. ಇದೇ ರೀತಿ ಇನ್ನು 2 ರೌಂಡ್ 10 ರೌಂಡ್ ಹಾಕ್ಕೊಂಡ್ರೆ ನಿಮಗೆ 5 to 6 ಇಯರ್ ಬೇಬಿಗೆ ಆಗುತ್ತೆ. ತ್ರೀ ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಇಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್ ಫ್ರೆಂಡ್ಸ್. ಈ ಕಾರ್ನರ್ ತನಕ ಹಾಕೊಳ್ಳಿ. ಇಲ್ಲಿ ತನಕ ನೋಡಿ ಫ್ರೆಂಡ್ಸ್. ಇದಿಷ್ಟು ಹಾಕೊಂಡ್ಮೇಲೆ ನೋಡಿ ಈ ಕಾರ್ನರ್ ಒಳಗೆ 3 ಡಬಲ್ ಕ್ರೋಶೆ, 1 2 3 3 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಈಗ ಆರ್ಮ್ ಜಾಯಿನ್ ಮಾಡೋಣ. ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ಈ ಕಾರ್ನರ್ ಇದೆಯಲ್ಲ ನೋಡಿ, ಹೀಗೆ ಇಲ್ಲಿ 3 ಡಬಲ್ ಕ್ರೋಶೆ ಹಾಕೊಳ್ಳೋಣ. 2 3 ನೋಡಿ ಹೀಗೆ ನೋಡಿ. ಇಲ್ಲಿ 3 ಡಬಲ್ ಕ್ರೋಶೆ, 1 ಚೈನ್ 3 ಡಬಲ್ ಕ್ರೋಶೆ, ಮತ್ತೆ ಒಂದು ಚೈನ್ ಹಾಕ್ಕೊಂಡು 3 3 ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಒಂದು ಚೈನ್ ಮತ್ತು 3 ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್. ಇದೇ ರೀತಿಯೇ ಈ ಕಾರ್ನರ್ ತನಕ ಹಾಕ್ಕೊಳ್ಳಿ. ಈ ಕಾರ್ನರ್ ತನಕ ಮತ್ತು ಇಲ್ಲಿ ನಾವೀಗ ಆರ್ಮ್ ಹೋಲನ್ನ ಜಾಯಿನ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ ಇಷ್ಟು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡ್ಮೇಲೆ ನೋಡಿ ಈ ಕಾರ್ನರಲ್ಲಿ ಮತ್ತೆ 3 ಡಬಲ್ ಕ್ರೋಶೆ, ಒಂದು ಚೈನ್, ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ಇಲ್ಲಿಂದ ಇಲ್ಲಿ ತನಕ ಸ್ಕಿಪ್ ಮಾಡಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಹಾಕ್ಕೊಂಡೆ ಇಲ್ಲಿಂದ ಇಲ್ಲಿ ತನಕ ಒಂದು ಚೈನ್ ಹಾಕ್ಕೊಂಡು ನೋಡಿ ಈ ಕಾರ್ನರಲ್ಲಿ 3 ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಈ ಕಾರ್ನರಲ್ಲಿ ಮತ್ತೆ 3 ಡಬಲ್ ಕ್ರೋಶೆ,
ನೋಡಿ ಹೀಗೆ ಮತ್ತೆ ಒಂದು ಚೈನ್ 3 ಡಬಲ್ ಕ್ರೋಶೆ, ಒಂದು ಚೈನ್ 3 ಡಬಲ್ ಕ್ರೋಶೆ, ಒಂದು ಚೈನ್ 3 ಡಬಲ್ ಕ್ರೋಶೆ, ಲಾಸ್ಟಿಗೆ ಮತ್ತೆ 3 ಡಬಲ್ ಕ್ರೋಶೆ. ಹೀಗೆ ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಾವಿಲ್ಲೇ ಒಂದು ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ರೀತಿ 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಒಂದು ಇನ್ಕ್ರೀಸ್ ಮಾಡಬೇಕಾಗತ್ತೆ ನಮಗೆ ಇಲ್ಲಿ. 1 2 3 4 5 6 7 8 9 10 11 12 13 14 16 17 18 19 20 21 22 23 24 25 26 27 28 29 30. ಫ್ರೆಂಡ್ಸ್, ಇಲ್ಲಿ ನಾವು ಇನ್ನೊಂದು ಡಬಲ್ ಕ್ರೋಶನ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಈಗ ಈ ರೌಂಡ್ ಹಾಕ್ತೀವಲ್ಲ, ಇಲ್ಲಿ ಹೀಗೆ ನೋಡಿ, ಮತ್ತೆ 3 ಚೈನ್ ಹಾಕ್ಕೊಂಡು ನೋಡಿ, ಈ ಡಬಲ್ ಕ್ರೋಶೆ, ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, ಒಂದು ಚೈನ್ 3 ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತೆ 3 ಡಬಲ್ ಕ್ರೋಶೆ, ಒಂದು ಚೈನ್ 3 ಡಬಲ್ ಕ್ರೋಶೆ, ಒಂದು ಚೈನ್ 3 ಡಬಲ್ ಕ್ರೋಶೆ, ನೋಡಿ, ಇಲ್ಲಿ ನಾವು ಒಂದು ಚೈನ್ ಹಾಕಿದ್ವಲ್ಲ, ಇಲ್ಲಿ ಆರ್ಮ್ ಹೋಲ್ ಜಾಯಿನ್ ಮಾಡಿದ್ವಲ್ಲ, ಇಲ್ಲಿ ಒಂದು ಚೈನಲ್ಲಿ ಇಲ್ಲಿ ನಾವು ಮತ್ತೆ 3 ಡಬಲ್ ಕ್ರೋಶೆ ಹಾಕೋಬೇಕು. 1 2 3 ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, ಹೀಗೆ ಒಂದು ಚೈನ್ ಮತ್ತು 3 ಡಬಲ್ ಕ್ರೋಶೆ, ನೋಡಿ ಹೀಗೆ ನಾವಿಲ್ಲಿ ಒಂದು ಚೈನ್ ಹಾಕಿದ್ವಲ್ಲ, ಇಲ್ಲಿ 3 ಡಬಲ್ ಕ್ರೋಶೆ ಹಾಕೋಬೇಕು. ನಾವು ಇದೇ ರೀತಿಯೇ ಹಾಕ್ಕೊಳ್ಳಿ. ಫುಲ್ ಇದಿಷ್ಟು ಹಾಕ್ಕೊಂಡು ಮತ್ತು ಇಲ್ಲಿ ನೋಡಿ, ಇಲ್ಲಿ ಒಂದು ಚೈನಲ್ಲಿ 3 ಡಬಲ್ ಕ್ರೋಶೆ ಇಲ್ಲಿ ತನಕ ಹಾಕ್ಕೊಳ್ಳಿ.
ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನಾವೀಗ ನೆಕ್ಸ್ಟ್ ರೌಂಡಲ್ಲಿ ನಾವು ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶನ ಇನ್ಕ್ರೀಸ್ ಮಾಡಬೇಕಾಗತ್ತೆ. ನಮಗೆ ಈವನ್ ನಂಬರ್ ಬರಬೇಕು, ಹಾಗಾಗಿ ಒಂದು ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆದು ಒಂದು ಗ್ರೂಪ್ ಇದೆಯಲ್ಲ ಅದನ್ನು ಒಂದು ಹೆಚ್ಚಿಸ್ಕೊಬೇಕು. ನೋಡಿ ಇಲ್ಲಿ ಕರೆಕ್ಟ್ ಈ ಪ್ಲೇಸಲ್ಲಿ ನಾವು 3 ಡಬಲ್ ಕ್ರೋಶನ 2 ಹಾಕ್ಕೋಬೇಕು. ನೋಡಿ ಇಲ್ಲಿಂದ ನಮ್ಗೆ ಇವಾಗ ಇಲ್ಲಿ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಹಾಕ್ತೀವಲ್ಲ, ನಾವು ಇಲ್ಲಿಂದ ಹಾಕ ಸ್ಟಾರ್ಟ್ ಮಾಡಿದರೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 ಆಗುತ್ತೆ. ಹಾಗಾಗಿ ನಮಗೆ ಒಂದು ಇದೇ ರೀತಿ ಡಬಲ್ ಕ್ರೋಶೆ ಒಂದು ರೌಂಡ್ ಒಂದು 3 ಡಬಲ್ ಕ್ರೋಶನ ಹೆಚ್ಚಿಸ್ಕೋಬೇಕು. ನೋಡಿ ಇಲ್ಲಿ ಮಧ್ಯದಲ್ಲಿ ನೋಡಿ ಈ ಗ್ಯಾಪಲ್ಲಿ ನೋಡಿ ಇಲ್ಲಿ ಸೆಂಟ್ರಲ್ಲಿ ಇಲ್ಲಿ ನಾವು ಒಂದು 3 ಡಬಲ್ ಕ್ರೋಶನ ಹೆಚ್ಚು ಮಾಡ್ಕೊಳ್ಳೋಣ, ಇನ್ಕ್ರೀಸ್ ಮಾಡೋಣ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, ಇನ್ನು 2 ಡಬಲ್ ಕ್ರೋಶೆ, 3 ಚೈನನ್ನು ಸೇರಿಸಿ ನೋಡಿ 3 ಡಬಲ್ ಕ್ರೋಶೆ, ಮತ್ತೆ ಒಂದು ಚೈನ್ 3 ಡಬಲ್ ಕ್ರೋಶೆ, ಒಂದು ಚೈನ್ 3 ಡಬಲ್ ಕ್ರೋಶೆ, ಇದೇ ರೀತಿ ಇಲ್ಲಿ ಸೆಂಟ್ರ್ ತನಕ ಬನ್ನಿ. ನೋಡಿ ಇಲ್ಲಿ ತನಕ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಕರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. 1 2 1 2 ನೋಡಿ ಇಲ್ಲಿ ಒಂದು ಕಡೆ ನಾವು ನೋಡಿ ಇಲ್ಲಿ ಒಂದು ಕಡೆ ನಾವು 3 ಡಬಲ್ ಕ್ರೋಶನ ಇನ್ಕ್ರೀಸ್ ಮಾಡೋಣ. ಇದಿಷ್ಟನ್ನು ಹಾಕ್ಕೊಳ್ಳಿ. ನೋಡಿ ಇಲ್ಲಿಂದ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ನಾನು ಇದಿಷ್ಟು ಹಾಕ್ಕೊಂಡೆ. ನೋಡಿ ಸೆಂಟ್ರಲ್ ಪಾಯಿಂಟಿಗೆ ಬಂದಿದ್ದೀನಿ. ನಾವಿಲ್ಲೀಗ ಇನ್ನೊಂದು ಡಬಲ್ ಕ್ರೋಶೆ ಗ್ರೂಪ್ ಮಾಡಬೇಕು. ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ ಹಾಕಿದ್ದೀನಲ್ಲ, ಇದೇ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ನಮಗೆ ಇಲ್ಲಿ ಈವನ್ ನಂಬರ್ ಬರಬೇಕು ಫ್ರೆಂಡ್ಸ್. 29 ಈ ರೀತಿ ನಾವು 3 ಡಬಲ್ ಕ್ರೋಶೆ ಗ್ರೂಪ್ ಹಾಕಿದ್ದೀವಲ್ಲ 29 ಆಗುತ್ತೆ. ಹಾಗಾಗಿ 30 ಮಾಡ್ಕೊಳ್ಳಿಕ್ಕೆ ಇದೊಂದು 3 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇರೋದು. ಈವನ್ ನಂಬರ್ ಬರಬೇಕು. ನೋಡಿ ಹೀಗೆ 3 ಡಬಲ್ ಕ್ರೋಶೆ ಮತ್ತು 3 ಡಬಲ್ ಕ್ರೋಶೆ. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ 3 ಡಬಲ್ ಕ್ರೋಶೆ, ಒಂದು ಚೈನ್ 3 ಡಬಲ್ ಕ್ರೋಶೆ. ಇದು ಒಂದನ್ನು ಮಾತ್ರ ನಾವು ಇನ್ಕ್ರೀಸ್ ಮಾಡೋದು. ಒಂದು ಚೈನ್ 3 ಡಬಲ್ ಕ್ರೋಶೆ, ಒಂದು ಚೈನ್ 3 ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಒಂದು ಚೈನ್ 3 ಡಬಲ್ ಕ್ರೋಶೆ, ಒಂದು ಚೈನ್ 3 ಡಬಲ್ ಕ್ರೋಶೆ ಫ್ರೆಂಡ್ಸ್ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3 ಡಬಲ್ ಕ್ರೋಶೆ,
ಹೀಗೆ ಈಗ ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಾದರೆ ನೋಡಿ, ಇಲ್ಲಿ ಹಿಂಗೆ ತಗೊಳ್ಳೋಣ. ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಈ ದಾರ ಹೀಗೆ ತಗೊಳ್ಳೋಣ ಫ್ರೆಂಡ್ಸ್. ಇದು ತಗೊಂಡು ನೆಕ್ಸ್ಟಿಗೆ ನೋಡಿ, ಇಲ್ಲಿ 3 ಡಬಲ್ ಕ್ರೋಶೆ. ನೋಡಿ ಹೀಗೆ ಈಗ ತಗೊಂಡು ಈ ದಾರದಲ್ಲಿ ಮತ್ತೆ ನಾವು 3 ಡಬಲ್ ಕ್ರೋಶೆ. ಒಂದು ಗ್ರೀನ್ ಕಲರ್ ಹಾಕ್ಕೊಳ್ಳೋಣ, ಒಂದು ಗೋಲ್ಡನ್ ಕಲರ್ ಹಾಕ್ಕೊಳ್ಳೋಣ. ಒಂದು ಚೈನ್ ನೋಡಿ, ಮತ್ತೆ ಇಲ್ಲಿ 3 ಡಬಲ್ ಕ್ರೋಶೆ. ನೋಡಿ ಹೀಗೆ ಇದು ದಾರ ಇರುತ್ತಲ್ಲ, 2 ದಾರ ಲೂಪು, ಇದರಲ್ಲಿ ಮತ್ತೆ ಒಂದು ಚೈನ್ ಮತ್ತು ನೆಕ್ಸ್ಟ್ 3 ಡಬಲ್ ಕ್ರೋಶೆ. ಒಂದು ಚೈನ್ ಹಾಕ್ಕೊಂಡು ಮತ್ತೆ 3 ಡಬಲ್ ಕ್ರೋಶೆ. ಒಂದು ಚೈನ್ 3 ಡಬಲ್ ಕ್ರೋಶೆ. ನೋಡಿ ಹೀಗೆ ಒಂದು ಚೈನ್ ಮತ್ತು 3 ಡಬಲ್ ಕ್ರೋಶೆ. ಇದು ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. 1 2 3 ನೋಡಿ, ಹೀಗೆ ತಗೊಂಡು 2 ಲೂಪ್ಸ್ ಇರುತ್ತಲ್ಲ, ಅದರಲ್ಲಿ ಗೋಲ್ಡನ್ ಕಲರ್ ತಗೊಳ್ಳೋಣ. ಒಂದು ಚೈನ್ ಮತ್ತು 3 ಡಬಲ್ ಕ್ರೋಶೆ. ಒಂದು ಚೈನ್ ಮತ್ತು 3 ಡಬಲ್ ಕ್ರೋಶೆ.
ನೋಡಿ ಫ್ರೆಂಡ್ಸ್, ಹೀಗೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ನಾವಿಲ್ಲಿ ಡಬಲ್ ಕ್ರೋಶೆ ಹಾಕ್ತೀವಲ್ಲ, 3 ಡಬಲ್ ಕ್ರೋಶೆ. ಆವಾಗ ಈ ದಾರ ಇದೆಲ್ಲ ನಾವು ತೊಗೊಂಡಿರ್ತೀವಲ್ಲ, ಇದು ಹೀಗೆ ಸೇರಿಸ್ಕೊಂಡು ಇಲ್ಲಿ ನಾವು ಡಬಲ್ ಕ್ರೋಶೆ ಹಾಕಿದ್ರಾಯ್ತು ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ, ಇಲ್ಲಿ ತನಕನೂ ಹಾಕ್ಕೊಳ್ಳಿ. ಇದೇ ರೀತಿ ಈಗ ಹಾಕಿದ್ನಲ್ಲ, ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಹಾಕೋದನ್ನು ನಿಮಗೆ ತೋರಿಸ್ತಾ ಇಲ್ಲ. ನೋಡಿ, ಇಲ್ಲಿ ನಾವು 6 ಡಬಲ್ ಕ್ರೋಶೆ ಹಾಕಿದ್ವಲ್ಲ, 3 ಡಬಲ್ ಕ್ರೋಶೆ ಮತ್ತು 3 ಡಬಲ್ ಕ್ರೋಶೆ ಇದರ ಮಧ್ಯದಲ್ಲಿ. ನೋಡಿ, 3 ಡಬಲ್ ಕ್ರೋಶೆ ಆದಮೇಲೆ ಇದರ ಮಧ್ಯದಲ್ಲಿ ನೋಡಿ, ಇಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಹೀಗೆ. ಮತ್ತು ಈಗ ಸೇಮ್ ಇದೇ ರೀತಿ ಹಾಕ್ತಾ ಹೋಗೋದು. ಒಂದು ಚೈನ್, 3 ಡಬಲ್ ಕ್ರೋಶೆ. ಒಂದು ಚೈನ್ ಮತ್ತು 3 ಡಬಲ್ ಕ್ರೋಶೆ. ನೋಡಿ, ಇಲ್ಲಿ ಈ ರೀತಿ ಹಾಕೊಳ್ಳೋದು ಫ್ರೆಂಡ್ಸ್. ಇದೇ ರೀತಿನೇ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ, ಲಾಸ್ಟಿಗೆ ಫಸ್ಟ್ 3 ಚೈನ್ ಹಾಕಿದ್ವಲ್ಲ, ಅಲ್ಲಿ ಒಂದು ಡಬಲ್ ಕ್ರೋಶೆ ಚೈನ್ ಹಾಕ್ಕೊಂಡು ನೋಡಿ, ನಾವು ಈ ಕಡೆ 3 ಚೈನ್ ಹಾಕಿ ಈಗ ಹಾಕಿದ್ವಲ್ಲ, ಈ ಕಡೆ ಸೈಡಿಗೂ ಅದೇ ರೀತಿಯೇ ಹಾಕೋಬೇಕು ಫ್ರೆಂಡ್ಸ್. ಈ ದಾರನ ಕಟ್ ಮಾಡ್ಕೊಳ್ಳೋಣ. ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಇಲ್ಲಿ ಒಂದು ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ. ನೋಡಿ, 3 ಡಬಲ್ ಕ್ರೋಶೆ ಮತ್ತೆ ಒಂದು ಚೈನ್ ಮತ್ತೆ 3 ಡಬಲ್ ಕ್ರೋಶೆ. ಈ ಗ್ರೀನಲ್ಲೇ ಹಾಕ್ತಾ ಹೋಗೋಣ. ಒಂದು ಚೈನ್ 3 ಡಬಲ್ ಕ್ರೋಶೆ. ನೋಡಿ, ಇದು ಇಲ್ಲಿ ನಾವು ಫಸ್ಟ್ ದಾರ ಹಾಕಿದ್ವಲ್ಲ, ಇದನ್ನು ತಗೊಂಡೆ ಹೀಗೆ ಹಾಕೋಣ. ಹೀಗೆ ಒಂದು ಚೈನ್ ಮತ್ತು 3 ಡಬಲ್ ಕ್ರೋಶೆ. ಒಂದು ಚೈನ್ 3 ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ಹೀಗೆ ಮತ್ತೆ ಒಂದು ಚೈನ್ 3 ಡಬಲ್ ಕ್ರೋಶೆ.
ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ 3 ಡಬಲ್ ಕ್ರೋಶೆ ಹಾಕ್ತಾ ಹೋಗಿ ಫುಲ್ ಎಂಡ್ ತನಕ ಹಾಕ್ಕೊಳ್ಳಿ. ಇಲ್ಲಿ ತನಕನೂ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ನೋಡಿ ಲಾಸ್ಟಿಗೆ ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ 3 ಚೈನ್ ಹಾಕಿರ್ತೀವಲ್ಲ, ಅದ್ರ ಮೇಲೆ ಬೇಕಾದರೆ ನೀವು ಈ ರೀತಿ ಹಾಕೋಬೋದು. 3rd ಚೈನಿಗೆ ಡಬಲ್ ಕ್ರೋಶೆ ನೋಡಿ ಹೀಗೆ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ. ಟು 3 ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಇದನ್ನು ಕಟ್ ಮಾಡ್ಕೊಳ್ಳೋಣ, ಗ್ರೀನ್ ಕಲರನ್ನು. ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ, ಒಂದು ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶೆ. ಒಂದು ಚೈನ್ ಮತ್ತು 3 ಡಬಲ್ ಕ್ರೋಶೆ. ಒಂದು ಗ್ರೀನಲ್ಲಿ ಹಾಕೊಳ್ಳೋಣ, ಒಂದು ಗೋಲ್ಡನ್ ಕಲರಲ್ಲಿ. ಒಂದು ಚೈನ್ 3 ಡಬಲ್ ಕ್ರೋಶೆ. ಒಂದು ಚೈನ್ 3 ಡಬಲ್ ಕ್ರೋಶೆ. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ಈ ರೀತಿ ಫ್ಲವರ್ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ ಪ್ಯಾಟ್ರನ್ನು. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿ ಒಂದು ಗೋಲ್ಡು ಒಂದು ಗ್ರೀನ್, ಒಂದು ಗೋಲ್ಡು ಒಂದು ಗ್ರೀನ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ಇಲ್ಲಿ ತನಕನೂ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ 3rd ಚೈನ್ ಇದೆಯಲ್ಲ, ಅಲ್ಲೇ ಒಂದು ಡಬಲ್ ಕ್ರೋಶೆ. ತ್ರೀ ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಗ್ರೀನ್ ಇದೆಯಲ್ಲ, ಇದು ಕಟ್ ಮಾಡ್ಕೊಳ್ಳೋಣ.
ನೋಡಿ ಮತ್ತೆ ಇಲ್ಲಿ ಒಂದು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ. ನೋಡಿ 3 ಚೈನ್ ಸೇರಿ ಇದು 3 ಡಬಲ್ ಕ್ರೋಶೆ ಆಯಿತು. ಮತ್ತೆ ಒಂದು ಚೈನ್ ಮತ್ತೆ 3 ಡಬಲ್ ಕ್ರೋಶೆ. ನೋಡಿ 3 ಚೈನ್ ಹಾಕ್ಕೊಂಡು ನೋಡಿ ಇದನ್ನು ತಗೊಂಡೆ, ಈ ದಾರನ ಇದಕ್ಕೆ ತಗೊಂಡು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 2 ಡಬಲ್ ಕ್ರೋಶೆ, ಒಟ್ಟಿಲ್ಲಿ 3 ಡಬಲ್ ಕ್ರೋಶೆ ಆಯಿತು. ಒಂದು ಚೈನ್ ನೋಡಿ ಮತ್ತೆ 3 ಡಬಲ್ ಕ್ರೋಶೆ. ಒಂದು ಚೈನ್ 3 ಡಬಲ್ ಕ್ರೋಶೆ. ಒಂದು ಚೈನ್ 3 ಡಬಲ್ ಕ್ರೋಶೆ. ಹೀಗೆ ಒಂದು ಚೈನ್ 3 ಡಬಲ್ ಕ್ರೋಶೆ, ಒಂದು ಚೈನ್ 3 ಡಬಲ್ ಕ್ರೋಶೆ. ಇದೇ ರೀತಿಯೇ ಈ ರೌಂಡ್ ಪೂರ್ತಿ ಇದೇ ರೀತಿ ಹಾಕ್ಕೊಳ್ಳಿ, ಇಲ್ಲಿ ತನಕನೂ ಹಾಕ್ಕೊಳ್ಳಿ. ನೋಡಿ ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ತ್ರೀ ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ, 1 2. ಈಗ ಗ್ರೀನ್ ತಗೊಳ್ಳೋಣ. ಒಂದು ಚೈನ್, ನೆಕ್ಸ್ಟ್ ಅಲ್ಲಿ ನಾವು ಗ್ರೀನ್ ಹಾಕೊಳ್ಳೋಣ. ಒಂದು ಚೈನ್ ಮತ್ತೆ 3 ಡಬಲ್ ಕ್ರೋಶೆ. ಒಂದು ಚೈನ್ ಮತ್ತು ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ನೋಡಿ ಇದೇ ರೀತಿ ಇದು ಒಂದು ಗೋಲ್ಡನ್ ಒಂದು ಗ್ರೀನ್, ಒಂದು ಗೋಲ್ಡನ್ ಒಂದು ಗ್ರೀನ್. ಫ್ರೆಂಡ್ಸ್ ಇದೇ ರೀತಿನೇ ಹಾಕ್ಕೊಳ್ಳಿ ಎಂಡ್ ತನಕ, ಇಲ್ಲಿ ತನಕ ಹಾಕ್ಕೊಳ್ಳಿ.